ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಷಯ ಬಂದು ನಿನ್ನಂಥ ಅಪ್ಪ ಇಲ್ಲ. ಫಾದರ್ಸ್ ಡೇ, ಅಪ್ಪನ ದಿನಾಚರಣೆ ಅಂತ ಆಧುನಿಕ ಯುಗದ ಮಕ್ಕಳು ನಲಿದಾಡುತ್ತಿರುವುದನ್ನು ನೋಡಿದಾಗ ಅಚ್ಚರಿಯಾಗುತ್ತದೆ. ಮೇ ತಿಂಗಳು ಮದರ್ಸ್ ಡೇ, ತಾಯಂದಿರ ದಿನಾಚರಣೆಯಾಯಿತು. ಆದರೆ ಇನ್ನು ನವೆಂಬರ್ ತಿಂಗಳವರೆಗೂ ತಂದೆ ತಾಯಿಯರು ಮಕ್ಕಳ ದಿನಾಚರಣೆ ಕಾಯಬೇಕು. ಪ್ರತಿದಿನ ಪ್ರೀತಿ ಮಧುರ ಬಾಂಧವ್ಯಗಳೊಂದಿಗೆ ಹೊಂದಿಕೊಂಡು ಒಟ್ಟಾಗಿದ್ದರೆ ಸಂತೋಷ. ಅದಕ್ಕೆ ಯಾವ ಹೆಸರನ್ನಾದರೂ ಕೊಡಬಹುದು. ಸುಮಾರು ಅಷ್ಟು ಸಿನಿಮಾಗಳು ಬಂದಿದ್ದೇವೆ ಅಪ್ಪಂದಿರ ಬಗ್ಗೆ. ಆ ಚಿತ್ರಗಳನ್ನು ನೋಡಿದರೆ ಆಹಾ ಎಂಥ ಅಪ್ಪ ಎಂದು ಉದ್ಗರಿಸದೇ ಇರುವುದಿಲ್ಲ. ಮಗಳ ಜೊತೆಗೆ ಅಪ್ಪ ಬೆಳೀತಾ ಹೋಗುತ್ತಿರುವುದು ವಿಶೇಷ. ಇಂದೆಲ್ಲ ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಎಂದಿದ್ದ ನಾನುಡಿಯು ಈಗ ಆಸರೆಗೊಬ್ಬ ಮಗಳು ಆಸ್ತಿಗೊಬ್ಬ ಮಗ ಆಗಿ ಹೋಗಿದೆ ಎನ್ನುತ್ತಾರೆ ಹಲವರು ಹಿರಿಯರು. ಅಮ್ಮನ ಜೊತೆಗೆ ಮಕ್ಕಳನ್ನು ಪೋಷಿಸಿ ಬೆಳೆಸುವುದರ ತಂದೆಯ ಪಾತ್ರವು ಪ್ರಮುಖ. ಒಬ್ಬ ಮಗ ತಂದೆಯ ಕಂಡು ತನ್ನ ಬೆಳವಣಿಗೆಯ ವಿವಿಧ ವಯಸ್ಸಿನಲ್ಲಿ ಹೇಗೆ ಆಲೋಚಿಸುತ್ತಾನೆ ಎಂಬುದು ಈ ರೀತಿಯಾಗಿರುವುದಂತೆ. 4ನೇ ವಯಸ್ಸಿನಲ್ಲಿ ನಮ್ಮಪ್ಪ ಗ್ರೇಟ್, 6ನೇ ವಯಸ್ಸಿನಲ್ಲಿ ನಮ್ಮಪ್ಪಂಗೆ ಎಲ್ಲ ಗೊತ್ತು, 10ನೇ ವಯಸ್ಸಿನಲ್ಲಿ ನಮ್ಮಪ್ಪ ಒಳ್ಳೆಯವರು ಆದರೆ ಮುಂಗೋಪಿ, 12ನೇ ವಯಸ್ಸಿನಲ್ಲಿ ನಾನು ಚಿಕ್ಕವನಿರುವಾಗ ಅಪ್ಪ ತುಂಬ ಒಳ್ಳೆಯರಾಗಿದ್ದರು, 14ನೇ ವಯಸ್ಸಿನಲ್ಲಿ ಬಂದಾಗ ನನ್ನಪ್ಪ ತುಂಬ ಕೋಪಿಷ್ಟ ಆಗಿದ್ದಾರೆ, 16ನೇ ವಯಸ್ಸಿನಲ್ಲಿ ನಮ್ಮಪ್ಪ ಹಳೆಯ ಕಾಲದವರು ಆಡ್ತಾರೆ, ಆಗಿನ ಕಾಲ ಅವರಿಗೆ ಗೊತ್ತಿಲ್ಲ, 18ನೇ ವಯಸ್ಸಿನಲ್ಲಿ ನಮ್ಮಪ್ಪ ತುಂಬ ಕಿರಿಕಾಗಿದ್ದಾರೆ, ಹುಚ್ಚನ ಥರ ಆಡ್ತಾರೆ, 20ನೇ ವಯಸ್ಸಿನಲ್ಲಿ ಅಪ್ಪನನ್ನು ಸಹಿಸಿಕೊಳ್ಳಲು ಆಗ್ತಿಲ್ಲ, ತುಂಬ ಕಷ್ಟವಾಗ್ತಿದೆ, ಪಾಪ ಅಮ್ಮ ಅದು ಹೇಗೆ ಇಷ್ಟು ವರ್ಷ ಇವರನ್ನು ಸಹಿಸಿಕೊಂಡಿದ್ದಾರೋ ಆಶ್ಚರ್ಯ. 25ನೇ ವಯಸ್ಸಿನಲ್ಲಿ ಅಪ್ಪ ಎಲ್ಲದಕ್ಕೂ ಬೇಡ ಅಂತಾರೆ. 30ನೇ ವಯಸ್ಸಿನಲ್ಲಿ ನನ್ನ ಮಗನನ್ನು ನಿಭಾಯಿಸುವುದು ಕಷ್ಟ ಆಗ್ತಿದೆ, ನಾನು ಚಿಕ್ಕ ವಯಸ್ಸಿನಿರುವಾಗ ನಮ್ಮಪ್ಪನಿಗೆ ಎಷ್ಟು ಹೆದರುತ್ತಿದ್ದೆ. 40ನೇ ವಯಸ್ಸಿನಲ್ಲಿ ಅಪ್ಪ ನನ್ನ ಎಷ್ಟು ಶಿಸ್ತಿನಿಂದ ಬೆಳೆಸಿದರು, ನಾನು ಸಹ ಹಾಗೇ ನನ್ನ ಮಗನನ್ನು ಬೆಳೆಸಬೇಕು. 45ನೇ ವಯಸ್ಸಿನಲ್ಲಿ ನಮ್ಮಪ್ಪ ಹೇಗೆ ನಮ್ಮನ್ನು ಬೆಳೆಸಿದರೋ ಆಶ್ಚರ್ಯವಾಗುತ್ತದೆ. 50ನೇ ವಯಸ್ಸಿನಲ್ಲಿ ಮಕ್ಕಳೆಲ್ಲ ಬೆಳೆಸಲು ಅಪ್ಪ ಎಷ್ಟು ಕಷ್ಟಪಟ್ಟರು, ತೊಂದರೆಗಳನ್ನು ಅನುಭವಿಸಿದರು. ಇರುವ ಒಬ್ಬ ಮಗನನ್ನು ನಿಭಾಯಿಸುವುದು ನಮಗೆ ಕಷ್ಟವಾಗುತ್ತಿದೆಯಲ್ಲ. 55ನೇ ವಯಸ್ಸಿನಲ್ಲಿ ನಮ್ಮಪ್ಪ ಎಷ್ಟೊಂದು ದೂರದೃಷ್ಟಿ ಇಟ್ಟುಕೊಂಡು ನಮ್ಮ ಭವಿಷ್ಯವನ್ನು ರೂಪುಗೊಳಿಸಿದ್ದಾರೆ, ಅವರು ಎಷ್ಟು ವಿಶೇಷ. 60ನೇ ವಯಸ್ಸಿನಲ್ಲಿ ನಮ್ಮಪ್ಪ ಗ್ರೇಟ್, 6ನೇ ವಯಸ್ಸಿನಲ್ಲಿ ಉಚ್ಚರಿಸಿದ ನಮ್ಮಪ್ಪ ಗ್ರೇಟ್ ಎಂಬ ಸಂತಸದ ಆತ್ಮೀಯ ಪ್ರೀತಿಯ ಮಾತು ನಿಜ ಎಂದು ಕಂಡುಕೊಳ್ಳಲು ಮತ್ತೆ ಆ ಮಾತನ್ನು ಉದ್ಗರಿಸಲು 56 ವರ್ಷ ಬೇಕೇ? ಆಗ ಆ ಸಂತಸವನ್ನು ಹಚ್ಚಿಕೊಳ್ಳಲು ತಂದೆ ತಾಯಿ ನಮ್ಮೊಡನೆ ಇರುವರೇ? ಎಲ್ಲ ಮಕ್ಕಳು ತಂದೆ ತಾಯಿಯರು ನಿಜವಾದ ಮೌಲ್ಯವನ್ನು ಆದಷ್ಟು ಬೇಗ ಅರಿಯುವುದು ಒಳಿತಲ್ಲವೇ? ಥ್ಯಾಂಕ್ ಯು ಫ್ರೆಂಡ್ಸ್.